ಹಾಯ್, ಹೇಗಿದ್ದೀರಾ ಎಲ್ಲರೂ? ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಇವತ್ತು ನಾನು ಒಂದು ಒಳ್ಳೆ ರೆಸಾರ್ಟ್ ವಿಡಿಯೋ ಜೊತೆಗೆ ನನ್ನ ಯೂಟ್ಯೂಬ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೀಕ್ ಫುಲ್ಲು ಕೆಲಸ ಮಾಡಿ ಟಯರ್ಡಾಗಿ ಒಂದೊಳ್ಳೆ ಬ್ರೇಕ್ ಬೇಕು ಅಂತ ಏನಾದರೂ ನೀವು ನೇಚರ್ ಮಧ್ಯೆ ಇರುವಂಥ ಒಂದು ರೆಸಾರ್ಟ್ನ ನೀವು ನೋಡ್ತಿದ್ದೀರಾ ಅಂತಂದರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಇಲ್ಲಿಗೆ ಹೋಗಿದ್ದು ವೀಕೆಂಡಲ್ಲಿ, ಸ್ವಲ್ಪ ಕ್ರೌಡ್ ಇತ್ತು. ಇದಿರೋದು ರಾಮನಗರ ಹತ್ರ. ನಿಮ್ಗೆ ಗೊತ್ತಿರ್ಬೋದು, ಬೆಂಗಳೂರಿಂದ ಇದೊಂದು 63 ಕಿಲೋಮೀಟರ್ಸ್, 63 ಕಿಲೋಮೀಟರ್ ಆಗುತ್ತೆ. ರಾಮನಗರದಲ್ಲಿ ಒಂದು ಪ್ರಸಿದ್ಧವಾದ ಜಾಗ ಅಂದರೆ SRS ಬೆಟ್ಟ, ಅಥವಾ ನಾವೇನು ಹೇಳ್ತೀವಿ SRS ಹಿಲ್ಸ್ ಅಥವಾ ರೇವಣಸಿದ್ದೇಶ್ವರ ಬೆಟ್ಟ ಅಂತ ಹೇಳ್ತೀವಿ. ಅದಕ್ಕೆ ತುಂಬ ಹತ್ರದಲ್ಲಿ ಈ ರೆಸಾರ್ಟ್ ಇರುವಂಥದ್ದು. ಇದು ಬ್ಯಾಂಗ್ಳೂರಿಂದ 1-2 ಅವರ್ಸ್ ಎಲ್ಲ ನೀವು ಆರಾಮಾಗಿ ರೀಚ್ ಆಗ್ಬೋದು. ಈ ರೆಸಾರ್ಟ್ ಹೆಸರು ಬಂದು ವೈಲ್ಡ್ ವ್ಯಾಲಿ ಮೌಂಟೇನ್ ಬಿಯರ್ ರೆಸಾರ್ಟ್ ಅಂತ. ಇದು ಬಂದು ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ನಿಮಗೆ ಇಲ್ಲಿ ಅಡ್ವೆಂಚರಸ್ ಗೇಮ್ಸ್ ಕೂಡ ಇರುತ್ತೆ, ಮತ್ತು ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡೋಕ್ಕೂ ಒಂದೊಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನಿಮಗೆ ಅದು ಎಂಟರ್ ಆಗ್ತಿದ್ದಂಗೆ ನಿಮ್ಗೆ ಒಂದೊಳ್ಳೆ ಫೀಲ್ ಸಿಗುತ್ತೆ. ಏನಕ್ಕೆ ಅಂತಂದರೆ ನೇಚರ್ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಅಲ್ಲಿಂದ ನೀವು ನಿಂತ್ಕೊಂಡು ನೋಡಿದ್ರೆ ನಿಮಗೆ SRS ಹಿಲ್ಸ್ ಕೂಡ ಕಾಣುತ್ತೆ. ಹಿಲ್ಲು ಟೆಂಪಲ್ ಏನಿದೆ ಸ್ವಲ್ಪ ಕಾಣುತ್ತೆ, ಮತ್ತು ತುಂಬ ಮರ ಗಿಡಗಳ ಮಧ್ಯೆ ಇರೋದ್ರಿಂದ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಹೊರ್ಗಡೆ ಬೈಕ್ ಪಾರ್ಕಿಂಗ್ಗೆ, ಕಾರ್ ಪಾರ್ಕಿಂಗೆಲ್ಲ ಜಾಗ ಇದೆ. ಮತ್ತು ನೀವು ಎಂಟರ್ ಆಗ್ತಿದ್ದಂಗೆ ನಿಮ್ಗೊಂದು ಒಳ್ಳೆ ನೇಚರ್ ವ್ಯೂ ಸಿಗುತ್ತೆ. ನೀವು ಎಂಟರ್ ಆಗ್ತಿದ್ದಂಗೆ ನೀವೊಂದು ರಿಸೆಪ್ಷನಲ್ಲಿ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಅಂದರೆ ನೀವು ಎಷ್ಟು ಜನ ಹೋಗಿದ್ದೀರಾ, ನಿಮ್ಮ ಹೆಸರು ಏನು ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕು. ಅದಾದಮೇಲೆ ನಿಮಗೆ ಅಲ್ಲಿ ಇಂಡೋರ್ ಗೇಮ್ಸ್ ಇರುತ್ತೆ, ಔಟ್ಡೋರ್ ಗೇಮ್ಸ್ ಇರುತ್ತೆ, ಸ್ವಲ್ಪ ಅಡ್ವೆಂಚರಸ್ ಗೇಮ್ಸ್ ಇರುತ್ತವೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಜಿಪ್ ಲೈನ್ ಕೂಡ ಇರುತ್ತೆ, ಮತ್ತು ಜಿಪ್ ಲೈನ್ ಸೈಕ್ಲಿಂಗ್ ಕೂಡ ಇರುತ್ತೆ. ಅದು ತುಂಬ ಚೆನ್ನಾಗಿತ್ತು. ನಿಮಗೆ ಇಲ್ಲಿ ಬೇಕಂದರೆ ನೀವು ಸ್ಟೇ ಕೂಡ ಆಗ್ಬೋದು, ಅಥವಾ ಒನ್ ಡೇ ನೀವು ಮಾರ್ನಿಂಗ್ ಹೋಗಿ ಈವ್ನಿಂಗ್ ಕೂಡ ವಾಪಸ್ ಬರ್ಬೋದು. ನೀವು ಮಾರ್ನಿಂಗ್ ಚೆಕ್-ಇನ್ ಆಗ್ತೀರಾ ಅಂತಂದರೆ ನಿಮಗೆ ಟಿಫನ್, ಮಧ್ಯಾಹ್ನ ಲಂಚ್, ನೀವು ಸ್ಟೇ ಆಗ್ತೀರಾ ಅಂದರೆ ಡಿನ್ನರ್ ಕೂಡ ಅಲ್ಲಿ ಸಿಗುತ್ತೆ. ನೀವು ಹೋಗಿದ ತಕ್ಷಣ ಮಾರ್ನಿಂಗ್ ಟಿಫನ್ ಮಾಡಿ ಶುರು ಮಾಡಿದ್ವಿ. ನಾವು ರೀಚ್ ಆದಾಗ 10 o'clock ಆಗಿತ್ತು ಮಾರ್ನಿಂಗ್. ಸೊ ಟಿಫನ್ಗೆ ಏನಿರುತ್ತೆ ಅಂದರೆ ದೋಸೆ, ಇಡ್ಲಿ, ಬ್ರೆಡ್ ಜಾಮ್, ಎಗ್, ಜೊತೆಗೆ ನಿಮಗೆ ಉಪ್ಮಾ, ವಡೆ, ಇದ್ರ ಜೊತೆಗೆ ಕಾಫಿ, ಟೀ, ಸ್ನ್ಯಾಕ್ಸ್ ಕೂಡ ಇರುತ್ತೆ. ತುಂಬ ಚೆನ್ನಾಗಿತ್ತು ಟಿಫನ್. ಮತ್ತು ಮಧ್ಯಾಹ್ನ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಮಧ್ಯಾಹ್ನ ಊಟಕ್ಕೆ ವೆಜ್ ಮತ್ತು ನಾನ್ ವೆಜ್ ಎರಡೂ ಇರುತ್ತೆ. ಟಿಫನ್ಗೆ ಓನ್ಲಿ ವೆಜ್ ಇರುತ್ತೆ. ಮಧ್ಯಾಹ್ನ ಲಂಚ್ಗೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ. ನಾನ್ ವೆಜ್ಜಲ್ಲಿ ನಮಗೆ ಹೈದ್ರಾಬಾದಿ ಬಿರಿಯಾನಿ ತುಂಬಾ ಇಷ್ಟ ಆಯಿತು. ಹೈದ್ರಾಬಾದಿ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ನಿಮಗೆ ಚಿಕನ್ ಫ್ರೈ ಕೂಡ ಇರುತ್ತೆ. ಮತ್ತು ವೆಜ್ ಅವ್ರಿಗೆ ತುಂಬ ವೆರೈಟೀಸ್ ಇರುತ್ತೆ. ರೈಸ್, ರಸಮ್, ಪುಲಾವ್, ದೆನ್ ಪರೋಟ, ಮತ್ತು ಐಸ್ ಕ್ರೀಮ್ ಇರುತ್ತೆ. ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಊಟ ಕೂಡ ಪನ್ನೀರ್ ಇರುತ್ತೆ. ತುಂಬ ಚೆನ್ನಾಗಿತ್ತು. ನಾವು ಮೊದಲು ಹೋಗಿ ಟಿಫನ್ ಮುಗಿಸಿ ಕಾಫಿ ಕುಡಿದು ಅಲ್ಲಿಂದ ನಾವು ಈ ಜಿಪ್ ಲೈನು ಎಲ್ಲ ಆಡಿ, ಮತ್ತು ನಂಗೆ ಅಲ್ಲಿ ತುಂಬ ಇಷ್ಟ ಆಗಿದೆ ಏನಂತಂದರೆ ಟೆಂಟ್ ಹೌಸ್ ಇರುತ್ತೆ. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಟೆಂಟ್ ಹೌಸು. ಬೇಕಾದರೆ ನೀವು ಅದನ್ನು ಬುಕ್ ಮಾಡಿಕೊಂಡು ನೀವು ಅಲ್ಲಿ ಸ್ಟೇ ಕೂಡ ಆಗ್ಬೋದು. ತುಂಬ ಚೆನ್ನಾಗಿತ್ತು ಅದು. ನಾವು ಟಿಫನ್ ಎಲ್ಲ ಮುಗಿಸಿ ಎಲ್ಲ ಗೇಮ್ಸ್ ಎಲ್ಲ ಆಡಿ, ಔಟ್ಡೋರ್ ಗೇಮ್ಸ್, ಇಂಡೋರ್ ಗೇಮ್ಸ್ ಇಂಡೋರ್ ಗೇಮ್ಸ್ ಎಲ್ಲ ಮುಗಿಸಿ ನೆಕ್ಸ್ಟು ಮಧ್ಯಾಹ್ನ ಲಂಚ್ ಮುಗಿಸಿ ನೆಕ್ಸ್ಟು ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು ಅದಂತೂ. ತುಂಬ ಜನ IT ಎಂಪ್ಲಾಯೀಸ್ ಆಗಿರ್ಬೋದು, ಕಂಪ್ನಿ ಸೈಡ್ ಎಂಪ್ಲಾಯೀಸ್ ತುಂಬ ಜನ ಬಂದಿದ್ದರು. ಎಲ್ಲ ಮೋಜು ಮಸ್ತಿ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ನಿಮಗೆ ಸ್ವಿಮ್ಮಿಂಗ್ ಪೂಲೆಲ್ಲ ಅಲ್ಲೆಲ್ಲ ಆಡಿದ್ಮೇಲೆ, ಅಂದರೆ ಈವ್ನಿಂಗ್ 4 o'clock ಮೇಲೆ ನಿಮಗೆ ರೈನ್ ಡ್ಯಾನ್ಸ್ ಕೂಡ ಇರುತ್ತೆ. ಅದಂತೂ ತುಂಬಾ ಸಖತ್ತಾಗಿತ್ತು. ಸೊ ರೈನ್ ಡ್ಯಾನ್ಸ್ ಎಲ್ಲ ಮುಗಿಸೋದಕ್ಕೆ ನಮಗೆ ಈವ್ನಿಂಗ್ ಆಗಿತ್ತು. ಮೀನ್ಸ್ 5-5:30 ಆಯಿತು. ಆಮೇಲೆ ನಿಮಗೆ ಜೊತೆಗೆ ಕಾಫಿ, ಟೀ, ಸ್ನ್ಯಾಕ್ಸ್ ಕೂಡ ಇರುತ್ತೆ. ಸ್ನ್ಯಾಕ್ಸಲ್ಲಿ ಬಜ್ಜಿ ಇತ್ತು, ಮತ್ತು ವಡೆ ಇತ್ತು, ಮೆದು ವಡೆ ತುಂಬ ಚೆನ್ನಾಗಿತ್ತು. ಸೊ ಯಾರಿಗಾದ್ರೂ ಹೋಗಬೇಕು ಅಂತ ಇದ್ದರೆ ಖಂಡಿತ ಹೋಗ್ಬೋದು ಇಲ್ಲಿಗೆ. ತುಂಬ ಕಾಸ್ಟ್ಲಿನೂ ಏನಿರಲ್ಲ, ರೀಸನಬಲ್ ಪ್ರೈಸಲ್ಲಿ ನಿಮಗೆ
ಒಂದು ಒಳ್ಳೆ ನೇಚರ್ ಮಧ್ಯೆ ಇರುವಂಥ ಒಂದು ಜಾಗನ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಸೊ ನನಗಿದು ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಒಂದ್ಸಲ ವಿಸಿಟ್ ಮಾಡಿ. ಜೊತೆಗೆ ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಆಗಿರೋದ್ರಿಂದ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.